ನಮಸ್ತೆ ಚಂದ್ರಪಟ್ಟಣ. ನಾನಿವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆ ನಾಮಿನೇಷನ್ ಸಲ್ಲಿಸೋದು ಕೊನೆ ದಿವಸ. ಹಾಗಾಗಿ ಇದು ನಡೆಯುತ್ತೆ ಅಂತ ನೋಡೋಣ ಅಂತ ಬಂದೆ. ಅದ್ರಲ್ಲಿ ಏನಪ್ಪ ಆಗಿದೆ, ಸಾಕಷ್ಟು ಗೊಂದಲ ಆಗಿದೆ. ಏನಪ್ಪ ಗೊಂದಲ ಅಂದರೆ, ಇದುವರೆಗೂ ಅಂತಿಮ ಪಟ್ಟಿನೇ ರಿಲೀಸ್ ಮಾಡಿಲ್ಲ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲೂ ಸಹ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಆದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು 2-3 ತಾಲೂಕಲ್ಲಿ ಎಲೆಕ್ಷನ್ ನಡೀತಾ ಇದೆ. ಏನಕ್ಕೆ ನಡೀತಾ ಇಲ್ಲ ಅಂತ ಗೊಂದಲ ಆಗಿದೆ. ಇವತ್ತು ನಾಮಿನೇಷನ್ ಫೈಲ್ ಮಾಡಕ್ಕೆ ಬಂದರೆಲ್ಲ ನೋಡ್ತಾರೆ, ಅವ್ರ ಪಟ್ಟಿಲಿ ಹೆಸರುಗಳು ನೋಡೋಣ ಅಂದರೆ ಪಟ್ಟಿನೇ ಬಂದಿಲ್ಲ ಚುನಾವಣಾಧಿಕಾರಿಗೆ. ಈ ಚುನಾವಣಾಧಿಕಾರಿಗೆ ಪಟ್ಟಿ ಯಾರಪ್ಪ ಕೊಡಬೇಕು ಅಂದರೆ, ಈ ಹಿಂದೆ ಇದ್ದಂಥ ತಾಲೂಕು ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಮಾಡಬೇಕು. ಡಿಸೆಂಬರಿಗೆ ಅವ್ರ ಅವಧಿ ಮುಗಿದೋಗಿದೆ. ಅವ್ರ ಅವಧಿ ಮುಗಿದ್ಮೇಲೆ ಏನಪ್ಪ ಕೆಲಸ ಅಂದರೆ, ನೆಕ್ಸ್ಟ್ ಎಲೆಕ್ಷನ್ಗೆ ರೆಡಿ ಮಾಡಬೇಕಲ್ವಾ. ನೆಕ್ಸ್ಟ್ ಎಲೆಕ್ಷನ್ಗೆ ಇವರು ಪಟ್ಟಿನ ರಿಲೀಸ್ ಮಾಡಿಬಿಟ್ಟು ರಾಜ್ಯ ಸಂಘಕ್ಕೆ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸ್ಕೊಂಡು ತಂದು ಇಲ್ಲಿ ಇಡಬೇಕಾಗಿತ್ತು. ಅದನ್ನೂ ಮಾಡಿಲ್ಲ. ಆದರೆ ಅವ್ರು ಎಲ್ಲಿದ್ದಾರೆ? 2-3 ದಿವಸದಿಂದ ಫೋನ್ ಮಾಡ್ತಾ ಇದ್ದೀವಿ. ತಾಲೂಕು ಅಧ್ಯಕ್ಷರು ಸಿಗ್ತಾ ಇಲ್ಲ ಕೈಗೆ, ತಾಲೂಕು ಕಾರ್ಯದರ್ಶಿನೂ ಸಿಗ್ತಾ ಇಲ್ಲ. ಅವ್ರ ಫೋನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗಿದ್ದಾರೆ. ನೋಡಿ, ಇವತ್ತು ಇಡೀ ದೇಶದಲ್ಲಿ MP ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, MLC ಎಲೆಕ್ಷನ್ ಇರ್ಬೋದು, ಯಾವುದೇ ಎಲೆಕ್ಷನ್ ನಡೆದ್ರೂ ಅದ್ರ ಮುಂಚೂಣಿಯಲ್ಲಿ ಯಾರು ಗೊತ್ತಾ ಭಾಗವಹಿಸೋದು? ಶಿಕ್ಷಕರು. ಆ ಶಿಕ್ಷಕರೇ ಎಲ್ಲ ಎಲೆಕ್ಷನ್ ಮಾಡ್ತಾರೆ. ಅಂದರೆ ಶಿಕ್ಷಕರ ಮೂಲಕನೇ ಇವತ್ತು ಪ್ರಧಾನಮಂತ್ರಿ ಬರೋದು, ಶಿಕ್ಷಕರ ಮೂಲಕನೇ ರಾಜ್ಯದ ಮುಖ್ಯಮಂತ್ರಿ ಬರೋದು. ಆದರೆ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಕತೆ ಹೆಂಗೆ ಆಗೋಗಿದೆ ನೋಡಿ ನಮ್ಮ ಚಂದ್ರಪಟ್ಟಣದಲ್ಲಿ. ಈ ರೀತಿ ಆದರೆ ನಾಳೆ ದಿವಸ ಏನಾದರೂ ಇದು ಪಬ್ಲಿಕ್ಗೆ ಗೊತ್ತಾದರೆ ಅವ್ರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಸಂಘದ ಎಲೆಕ್ಷನ್ನೇ ನೀವು ಮಾಡ್ಕೊಳ್ಳೋಕ್ಕಾಗಲಿಲ್ಲ, ನೀವೇನಪ್ಪ ನಮ್ಮನ್ನ ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, MLA ಬಂದಿದ್ದೀರ ಅಂತ ಕೇಳೋಂಥ ಪ್ರಶ್ನೆ ಆಗಬಾರ್ದಲ್ವಾ. ಹಾಗಾಗಿ ತಾಲೂಕು ಅಧ್ಯಕ್ಷರಿಗೆ ಮತ್ತು ತಾಲೂಕು ಕಾರ್ಯದರ್ಶಿಗೆ ಯಾರೋ ಕಾಣದ ಕೈಗಳು ಪ್ರೆಸರ್ ಹಾಕಿರಂಗೆ ಕಾಣ್ತಾ ಇದ್ದಾರೆ. ಪ್ರೆಸರ್ ಹಾಕಿಲ್ಲ ಅಂದರೆ ಅವರು ಒಬ್ಬರು ಶಿಕ್ಷಕರು ಮುಂದೆ ಬಂದು ಹೇಳ್ಕೋಬೋದಾಯಿತು. ಅಟ್ಲೀಸ್ಟು ಮುಂದ್ಗಡೆ ಬಂದು ಹೇಳ್ಕೊಳ್ಳೋಕ್ಕಾಗಲ್ಲ ಅಂದರೆ ಎಲ್ಲ ಶಿಕ್ಷಕರನ್ನ ಕರೆದುಬಿಟ್ಟು ನನಗೆ ಈ ಥರ ಪ್ರೆಸರ್ ಇದೆ, ಹಾಗಾಗಿ ಅಂತಿಮ ಪಟ್ಟಿನ ನಾನು ರಿಲೀಸ್ ಮಾಡೋಕ್ಕಾಗಿಲ್ಲ ಅಂತ ಅವರು ಅಟ್ಲೀಸ್ಟು ಎಲ್ಲ ಶಿಕ್ಷಕರಿಗೂ ಮನವಿ ಮಾಡ್ಬೋದಾಯಿತು. ಈ ಥರ ಆಗಿದೆ, ಸ್ವಲ್ಪ ದಿವಸ ತಡೀರಿ, ಮುಂದೆ ರಾಜ್ಯ ಸಂಘದನ್ನು ಪರ್ಮಿಷನ್ ತಗೊಂಡು ಇನ್ನೊಂದು ದಿವಸ ಎಲೆಕ್ಷನ್ ಮಾಡೋದಂತ. ಅದನ್ನೂ ಮಾಡಿದೆ. ಇವರು ಸ್ವಿಚ್ ಆಫ್ ಮಾಡ್ಕೊಂಡು ಹೋದರೆ ಎಲ್ಲ ಶಿಕ್ಷಕರು 2 ದಿವಸದಿಂದ ಎಷ್ಟೋ ಜನ ಇವತ್ತು ಹಬ್ಬಗಳಿದ್ದಾವೆ, ಜಾತ್ರೆಗಳಿದ್ದಾವೆ, ಅದನ್ನೆಲ್ಲ ಬಿಟ್ಟು 2 ದಿವಸದಿಂದ ಬಂದಿಲ್ಲ ಕಾಯ್ತಾ ಕೂತಿದ್ದಾರೆ. ನೋಡಿ, ಇವತ್ತು 6 ಗಂಟೆ ಲಾಸ್ಟ್, ಈಗಾಗಲೇ 7 ಗಂಟೆ ಮೇಲೆ ಮುಗಿದೋಯ್ತು ಟೈಮು, ಆದರೂ ಬಂದಿಲ್ಲ. ಹೀಗಾದರೆ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು? ಇಡೀ ದೇಶಕ್ಕೆ ಶಿಕ್ಷಣ ಕೊಡುವಂಥ ಶಿಕ್ಷಕರಿಗೆ ಈ ಗತಿ ಮಾಡ್ಕೊಸಿದಾರಲ್ಲ, ಇದು ಯಾರು ಗೌಪ್ಯವಾಗಿ ಯಾರ್ಯಾರು ಮಾಡ್ತಾರೆ ಇದನ್ನೆಲ್ಲ ಮುಂದೆ ರಾಜ್ಯ ಸಂಘ ಆಗ್ಬೋದು, ಇಲ್ಲ ಜಿಲ್ಲಾಧ್ಯಕ್ಷರಾಗ್ಬೋದು, ಇದನ್ನು ಬಂದು ಸುಸೂತ್ರವಾಗಿ ಎಲೆಕ್ಷನ್ನ ಮಾಡಬೇಕು ಅಂತ ನಾನು ಎಲ್ಲರ ಮೂಲಕ ನಾನು ಮನವಿ ಮಾಡ್ತೀನಿ. ಏನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಯನ್ನು ರಾಜ್ಯ ಸಂಘದಿಂದ ಮತ್ತು ಸಹಕಾರ ನಿಬಂಧಕರ ಇಲಾಖೆಯಿಂದ ರಾಜ್ಯ ಚುನಾವಣಾಧಿಕಾರಿಯಿಂದ ದಿನಾಂಕ 1-4-2026 ಅಧಿಸೂಚನೆಯನ್ನು ಹೊರಟು ಆ ಒಂದು ತಾಲೂಕು ಸಂಘಕ್ಕೆ 7-4-2026 ಒಂದು ಆದೇಶವನ್ನು ಹೊರಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚುನಾವಣಾಧಿಕಾರಿ ನೇಮಕವನ್ನು ಮಾಡಿರ್ತಾರೆ. ಆ ನೇಮಕದಂತೆ 11 ಮತ್ತು 12 ಏಪ್ರಿಲ್ 26ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಲು ಅವರು ಅವಕಾಶವನ್ನು ಕೊಡ್ತಾರೆ. ಆ 2 ದಿನಗಳು ಕಳೆದರೂ ಸಹ ಇಲ್ಲಿವರೆಗೆ ನಮ್ಮ ಚನ್ನಪಟ್ಟಣ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ರವಿ ಅವರು ಹಾಗೂ ಕಾರ್ಯದರ್ಶಿಯಾದಂತಹ ಗಾಯತ್ರಮ್ಮನವರು ಸಹ ಇದುವರೆಗೂ ಸಹ ಮತದಾರ ಪಟ್ಟಿಯನ್ನು ಕೊಡದಲ್ಲೇ ನಮಗೆ ಅವಕಾಶ ವಂಚಿತನಾಗಿ ಮಾಡಿದರೆ, ಈ ಒಂದು ನೋಡಿದರೆ ದುರುದ್ದೇಶದಿಂದ, ದ್ವೇಷದ ರಾಜಕಾರಣದಿಂದ ಈ ಒಂದು ಚುನಾವಣೆಯನ್ನು ಅಕ್ರಮವನ್ನು ಮಾಡುವಂತಹ ಒಂದು ಸಾಬೀತನ್ನು ನಮಗೆ ಕಾಣ್ತಾ ಇದ್ದಾರೆ. ಅದರಿಂದ ದಯಮಾಡಿ ನಾವು ಕೇಳಿಕೊಳ್ಳೋದಂದರೆ, ಇದನ್ನು ಬೇಗ ಇವತ್ತು ನಾವು ನಾಮಪತ್ರವನ್ನು 6 ಗಂಟೆ ಆದರೂ ಸಹ ಯಾರಿಗೂ ಸಹ ಮತದಾರ ಪಟ್ಟಿಯನ್ನು ಸಹ ಅಂತಿಮವಾದ ಮತದಾರ ಪಟ್ಟಿಯನ್ನು ಕೊಟ್ಟಿಲ್ಲ. ಆದ್ದರಿಂದ ಎಲ್ಲ ಆಕಾಂಕ್ಷಿಗಳು, ಅಭ್ಯರ್ಥಿಗಳು ಬಂದು ನಾಮಪತ್ರ ಸಲ್ಲಿಸೋಕ್ಕೆ ಸಾಧ್ಯವಾಗೋದ್ರಿಂದ ನಾವು ಇವತ್ತು ಒಂದು ಮಾಧ್ಯಮದ ಮುಖಾಂತರ ನಾವು ಇವತ್ತು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶಿಕ್ಷಕರ ಸಂಘದ ಚುನಾವಣೆಯ ಒಂದು ಈ ದಿನ ನಾಮಪತ್ರ ಸಲ್ಲಿಕೆಯ ಕೊನೆ ದಿನಾಂಕವಾಗಿದೆ. ಶಿಕ್ಷಕರ ಸಂಘದ ಚುನಾವಣೆ ಅಧಿಸೂಚನೆ ಹೊರಡಿಸಿದ್ದಾರೆ. 7ನೇ ತಾರೀಕು ಶಿಕ್ಷಕರ ಸಂಘದ ವತಿಯಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಲಿಕ್ಕೆ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಮನವಿ ಮೂಲಕ. ಅವರು ಆ ಆದೇಶದಂತೆ ಚುನಾವಣಾಧಿಕಾರಿಗಳನ್ನು 9ನೇ ತಾರೀಕು ನೇಮಕವನ್ನು ಮಾಡಿದ್ದಾರೆ. ನಾವು 11 ಮತ್ತು 12ನೇ ತಾರೀಕು ನಿನ್ನೆ ಮತ್ತು ಇವತ್ತು 2 ದಿವಸ ನಮ್ಮ ತಂಡದ ವತಿಯಿಂದ ಎಲ್ಲ 14 ಜನ ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳನ್ನು ನಾವು ವಿಚಾರಿಸಿದಾಗ ಯಾವುದೇ ರೀತಿಯಾದಂತಹ ಮತದಾರರ ಪಟ್ಟಿ ಬಂದಿಲ್ಲ, ಹೇಗೆ ನಾವು ನಾಮಪತ್ರವನ್ನು ಸ್ವೀಕರಿಸ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ ವಿಚಾರವಾಗಿ ನಮ್ಮ ಪ್ರಾಥಮಿಕ ಶಾಲಾ ತಾಲೂಕು ಘಟಕದ ಅಧ್ಯಕ್ಷರನ್ನು ಫೋನ್ ಕರೆ ಮೂಲಕ ನಾವು ಸಂಪರ್ಕಿಸಿದರೆ ಅವ್ರದ್ದು ಫೋನು ಸ್ವಿಚ್ ಆಫ್ ಬರ್ತದೆ. ಕಾರ್ಯದರ್ಶಿಗಳಿಗೆ ಫೋನನ್ನು ಮಾಡಿದರೆ ಅವರು ಯಾವುದೇ ರೀತಿಯಲ್ಲಿ ಕರೆಯನ್ನು ಸ್ವೀಕರಿಸೋದಿಲ್ಲ. ಇವರ ಒಂದು ಉದ್ದೇಶ ಏನಿದೆ ಅಂತ ನಮಗೆ ತಿಳಿತಾ ಇಲ್ಲ. ಏನಾದರೂ ದುರುದ್ದೇಶವನ್ನು ಇಟ್ಕೊಂಡು ಏನಾದರೂ ಅಕ್ರಮ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶವನ್ನು ಏನಾದರೂ ಹೊಂದಿದ್ದಾರೆ ಅನ್ನುವಂತಹ ಒಂದು ಗುಮಾನಿ ಕಾಣಿಸ್ತಾ ಇದೆ. ದಯಮಾಡಿ ಈ ವಿಚಾರವನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೇವೆ. ದಯಮಾಡಿ ಯಾವುದೇ ರೀತಿಯಾದಂತಹ ಅಕ್ರಮ ಚುನಾವಣೆ ನಡೆಯಲಿಕ್ಕೆ ಅವಕಾಶ ಮಾಡಿಕೊಳ್ಳದೆ ನಾವೆಲ್ಲರೂ ಕೂಡ ಶಿಕ್ಷಕರಾಗಿದ್ದೇವೆ.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಒಂದು ಅಕ್ರಮ ನಡಿಬಾರದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ದಯಮಾಡಿ ರಾಜ್ಯ ಚುನಾವಣಾಧಿಕಾರಿಗಳೇನಿದ್ದೀರಿ, ಶಿಕ್ಷಕರ ಸಂಘದ ಚುನಾವಣಾಧಿಕಾರಿಗಳಾಗಿ ನೇಮಕ ಆಗಿರುವಂಥವರು ಈ ವಿಚಾರದ ಬಗ್ಗೆ ಗಮನ ಹರಿಸಿ ಅಕ್ರಮ ಚುನಾವಣೆ ನಡೆದಲ್ಲೇ ನ್ಯಾಯಬದ್ಧವಾಗಿ ಚುನಾವಣೆ ನಡೆಯೋಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ವಿಚಾರವನ್ನು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರ ಗಮನಕ್ಕೆ, ಜಿಲ್ಲೆಯ ಎಲ್ಲ ಶಿಕ್ಷಕರ ಗಮನಕ್ಕೆ, ರಾಜ್ಯದಲ್ಲಿ ಎಲ್ಲ ಶಿಕ್ಷಕರ ಗಮನಕ್ಕೆ ತರೋದ್ರ ಮುಖಾಂತರ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ನಂಬಿಕೆ ಉಳಿಬೇಕು ಅನ್ನುವಂತಹ ಅಂಶವನ್ನು ಈ ಮಾಧ್ಯಮದ ಮುಖಾಂತರ ತಮ್ಮ ರಾಜ್ಯದ ಎಲ್ಲ ಶಿಕ್ಷಕರ ಗಮನಕ್ಕೆ ತರ್ತಾ ಇದ್ದೇನೆ. ಜೈ ಹಿಂದ್. ಒಂದು